ಅಯೋಧ್ಯೆ ನಾಳಿನ ವಿಶೇಷ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ನಾಳೆ ಒಂದು ಐತಿಹಾಸಿಕವಾದಂಥ ದಿನ. ಈ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗೋದಕ್ಕೆ ದೇಶದ ಬೇರೆ ಬೇರೆ ಭಾಗದಿಂದ ಸಾಧು ಸಂತರುಗಳು, ಗಣ್ಯ ವ್ಯಕ್ತಿಗಳು ಬರ್ತಾ ಕೋಟ್ಯಾನುಕೋಟಿ ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ದ ಆ ಘಳಿಗೆ ಹತ್ತಿರ ಬಂದೇ ಬಿಟ್ಟಿದೆ. 500 ವರ್ಷಗಳ ರಾಮ ಭಕ್ತರ ಹೋರಾಟದ ಫಲವಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಈಗಾಗಲೇ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯನ್ನ ಇಡಲಾಗಿದ್ದು, ನಾಳೆ ಇಷ್ಟೊತ್ತಿಗಾಗಲೇ ಕೋಟಿ ಕೋಟಿ ಭಕ್ತರ ಕನಸು ಕನವರಿಕೆ ಈಡೇರಲಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಹಬ್ಬದ ವಾತಾವರಣ ನಿರ್ಮಾಣ. ಉತ್ಸವ, ಮಹಾ ಉತ್ಸವ ಹಿಂದೆ ನಡೆದಿಲ್ಲ, ಮುಂದೆ ನಡೆಯಲ್ಲ. ಅಂತಹ ಐತಿಹಾಸಿಕ ಉತ್ಸವಕ್ಕೆ ಅಯೋಧ್ಯೆ ಅದ್ಹೇಗೆ ಸಜ್ಜಾಗಿದೆ ನೋಡಿ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ರಾಮನಾಮ ಅನುರಣಿಸುತ್ತಿದೆ. ಎಲ್ಲಿ ನೋಡಿದ್ರೂ ಸಂಭ್ರಮ ಎದ್ದು ಕಾಣ್ತಾ ಇದೆ. ಮನೆಗೆ ಮೊದಲ ಮಗುವಿನ ಆಗಮನಕ್ಕಾಗಿ ಒಂದು ಕುಟುಂಬ ಅದ್ಹೇಗೆ ಕಾಯುತ್ತೋ ಅದೇ ರೀತಿ ಬಾಲರಾಮನ ಬರುವಿಕೆಗಾಗಿ ಇಡೀ ದೇಶ, ಅಸಂಖ್ಯ ರಾಮ ಭಕ್ತರು ಕಾಯ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ ಸರಿಯಾಗಿ 12:20 ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದ್ದು, ಈ ದಿವ್ಯ ಸನ್ನಿವೇಶ ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ. ಇನ್ನು ನಾಳೆನೂ ಬೆಳಿಗ್ಗೆಯಿಂದಲೇ ರಾಮಲಲ್ಲಾ ಮೂರ್ತಿಗೆ ವಿವಿಧ ಪೂಜೆಗಳು ನಡೆಯಲಿವೆ. ಇವತ್ತು ಕೂಡ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಳೆ ರಾಮ ಮಂದಿರ ಗರ್ಭಗುಡಿಯಲ್ಲಿ ವಿಶಿಷ್ಟ ಪೂಜೆ ನಡೆಯಲಿದೆ. ಆದ್ರೆ ಇವತ್ತು ಸಹ ಹಲವು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಇವತ್ತು ಗರ್ಭಗುಡಿಯಲ್ಲಿ ಬಾಲರಾಮನ ವಿಗ್ರಹಕ್ಕೆ ಔಷಧಿ ವಾಸ ನಡೆಸಲಾಗ್ತಾ ಇದೆ. ಅಂದ್ರೆ 114 ಕಳಸದಲ್ಲಿ ಇರುವ ಔಷಧಿ ಜಲದಿಂದ ರಾಮನ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗ್ತಾ ಇದೆ. ಬಳಿಕ ಶಯ್ಯಾದಿ ವಾಸ ಹಾಗೂ ಹೋಮ ಹವನ ಕಾರ್ಯ ನಡೆಯಲಿದೆ. ಇದಾದ್ಮೇಲೆ 50ಕ್ಕೂ ಹೆಚ್ಚು ಜನರಿಂದ 7 ಗಂಟೆಗಳ ಕಾಲ ಮಂಗಳ ಧ್ವನಿ ಝೇಂಕಾರ ಮೊಳಗಲಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕೆಲ ಗಂಟೆಗಳಷ್ಟೇ ಬಾಕಿ. ಹೂವು ದೀಪಾಲಂಕಾರದಿಂದ ಝಗಮಗಿಸುತ್ತಿರುವ ಶ್ರೀರಾಮ ಮಂದಿರ. ಭವ್ಯ ದಿವ್ಯ ಮಂದಿರ. ಇಡೀ ವಿಶ್ವವೇ ಕಾಯ್ತಾ ಇದ್ದ ರಾಮ ಮಂದಿರ ನಿರ್ಮಾಣ ಕಾರ್ಯ ಆಲ್ಮೋಸ್ಟ್ ಮುಕ್ತಾಯಗೊಂಡಿದೆ. ಜನ್ಮಸ್ಥಳದಲ್ಲೇ ಬಾಲರಾಮ ವಿರಾಜಮಾನವಾಗ್ತಾ ಇದ್ದಾನೆ. ಅದಕ್ಕಾಗಿ ರಾಮ ಮಂದಿರದಲ್ಲಿ ಭರದ ಸಿದ್ಧತೆ ನಡೆದಿದೆ. ಇಡೀ ಮಂದಿರ ಹೂ ದೀಪಾಲಂಕಾರಗಳಿಂದ ಅಲಂಕಾರ ಮಾಡಿದ್ದಾರೆ. ರಾಮ ಮಂದಿರದ ಮುಖ್ಯ ದ್ವಾರ, ದೇಗುಲದ ಪ್ರಾಂಗಣ, ಗರ್ಭಗುಡಿ ಸೇರಿದಂತೆ ದೇಗುಲದ ಎಲ್ಲಾ ಕಡೆಯಲ್ಲಿ ವಿವಿಧ ಹೂ ಹಾಗೂ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ತಮಿಳುನಾಡು, ಮಹಾರಾಷ್ಟ್ರ, ಕೋಲ್ಕತ್ತಾ ಸೇರಿ ದೇಶದ ವಿವಿಧ ಭಾಗಗಳಿಂದ 2,50,000 kg ಹೂ ತರಲಾಗಿದೆ. ಕಮಲ, ಗುಲಾಬಿ, ಮಲ್ಲಿಗೆ ಮತ್ತು ಸೇವಂತಿ ಹೂಗಳಿಂದ ಶೃಂಗಾರ ಮಾಡಲಾಗಿದೆ. ನಾನೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವೇಶ ಪಡೆಯುವಂತಹ ಮುಖ್ಯ ಗೇಟ್ನಲ್ಲಿದ್ದೇನೆ. ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಗೇಟ್ನ ಮೂಲಕ ತೆರಳುತ್ತಾರೆ. ಈ ಗೇಟನ್ನು ಸಂಪೂರ್ಣವಾಗಿ ಸಿಂಗರಿಸಲಾಗಿದೆ. ರಾಮ ಮಂದಿರಕ್ಕೆ ಹೋಗುವಂತಹ ಪ್ರಮುಖ ಗೇಟ್ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ವಿವಿಧ VVIPಗಳು ಇದೇ ಗೇಟ್ ಮೂಲಕ ತೆರಳುತ್ತಾರೆ. ಹೇಗೆ ಈ ಗೇಟನ್ನು ಸಿಂಗರಿಸಲಾಗಿದೆ ಅನ್ನುವಂತಹದನ್ನು ನೋಡಬಹುದು. ಇದು ಮುಖ್ಯ ಪ್ರವೇಶ ದ್ವಾರದಲ್ಲಿ ಜಯ ಶ್ರೀರಾಮ್ ಅನ್ನುವಂತಹ ಅದನ್ನೇ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಶ್ರೀರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನುವಂಥದ್ದನ್ನು ಕೂಡ ಹೂವಿನಿಂದಲೇ ಅಲಂಕಾರ ಮಾಡಲಾಗಿದೆ. 3 ಸುತ್ತಿನ ಕೋಟೆಯಂತೆ ಅಯೋಧ್ಯೆಯಲ್ಲಿ ಭದ್ರತೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಧಾನಿ ಮೋದಿ ಸೇರಿದಂತೆ ದೇಶದ ಗಣ್ಯಾತಿಗಣ್ಯರು ಭಾಗಿಯಾಗಲಿದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲಿಟ್ಟಿದೆ. ಅಯೋಧ್ಯೆಗೆ 12 ವಿವಿಧ ರಕ್ಷಣಾ ಪಡೆಗಳು ಭದ್ರತೆ ನೀಡುತ್ತಿದ್ದಾರೆ.
ಬರೋಬ್ಬರಿ 35,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. 18 ವಿವಿಧ ರಕ್ಷಣಾ ಝೋನ್ ನಿರ್ಮಾಣ ಮಾಡಲಾಗಿದೆ. ಹರಿಸೇನಾ ಪಡೆ, ಆರ್ಎಎಫ್ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಬಗ್ಗೆ ಅಯೋಧ್ಯೆಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಜನವರಿ 22 ಇನ್ನೇನು ಒಂದೇ ದಿನ ಬಾಕಿ ಇದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಸೆಕ್ಯೂರಿಟಿ ತುಂಬಾ ಹೆಚ್ಚಾಗಿದೆ. ಈಗಾಗಲೇ ನೋಡ್ಬೋದು ನನ್ನ ಹಿಂಭಾಗದಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್, ಕೇವಲ ಉತ್ತರ ಪ್ರದೇಶದ ಪೊಲೀಸರಷ್ಟೇ ಅಲ್ಲ, ರ್ಯಾಪಿಡ್ ಆಕ್ಷನ್ ಫೋರ್ಸ್ನವರು ಕೂಡ ಈಗಾಗಲೇ ಪೊಸಿಷನ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ. ಅಯೋಧ್ಯೆಯ ಪ್ರಮುಖ ಸರ್ಕಲ್ಗಳಿರ್ಬೋದು ಅಥವಾ ರಾಮಪಥ, ಧರ್ಮಪಥದಂಥ ಪ್ರಮುಖ ರಸ್ತೆಗಳಿರ್ಬೋದು, ಹಾಗೆ VVIP ಏರಿಯಾಗಳಿರ್ಬೋದು, ಈ ಎಲ್ಲ ಭಾಗದಲ್ಲೂ ಕೂಡ ಈಗಾಗಲೇ ಬಿಗಿಯಾದಂಥ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಈಗ TV9ಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಅಯೋಧ್ಯೆಯಲ್ಲಿ 12 ವಿವಿಧ ರೀತಿಯ ಪಡೆಗಳನ್ನ, ರಕ್ಷಣಾ ಪಡೆಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಹೇಳಿ ಕೇಳಿ ಇದು ಭಾರೀ ಭದ್ರತೆ. ಅಯೋಧ್ಯೆಯಲ್ಲಿ 3 ಸುತ್ತಿನ ಕೋಟೆಯಂತೆ ಭದ್ರತೆ ನೀಡಲಾಗ್ತಾ ಇದೆ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇರುವ ಈ ಕ್ಷಣಕ್ಕೆ ಯಾವುದೇ ಧಕ್ಕೆ ಆಗದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಹರೀಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.